ಎಲ್ರಿಗೂ ನಮಸ್ಕಾರ. ಧಮನಿ ಕಿಚನ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನಾವೆಲ್ಲ ಚಿಕ್ಕವರಿರುವಾಗ ನಮ್ಮಮ್ಮ ಪ್ರತಿ ವರ್ಷವೂ ಕೃಷ್ಣಾಷ್ಟಮಿ ಹಬ್ಬಕ್ಕೆ ಬೆಂಕಿ ಒಲೆ ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಅರಳು ಮಾಡ್ತಾಯಿದ್ರು. ನಮ್ಮ ಕಡೆ ಇದನ್ನು ಹೊದ್ಲು ಅಂತ ಕರಿತೀವಿ. ಈಗೀಗ ಯಾರ ಮನೆಯಲ್ಲೂ ಇದನ್ನು ಮಾಡ್ತಾ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ತುಂಬ ಜನಕ್ಕೆ ತಿಳಿದಿಲ್ಲ ಅನ್ಕೋತೀನಿ. ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ತುಂಬ ಕಡೆ ಹುಡುಕಿದ್ದೀನಿ, ಎಲ್ಲೂ ಕೂಡ ಇದನ್ನು ಹೇಗೆ ಮಾಡ್ತಾರೆ ಅಂತ ತೋರಿಸಿಲ್ಲ. ಅರಳಿಂದ ಮಾಡೋ ಅನೇಕ ರೆಸಿಪಿಗಳು ಸಿಗ್ಬೋದು, ಆದರೆ ಅರಳು ಮಾಡೋ ವಿಧಾನವನ್ನು ಯಾರೂ ತೋರಿಸಿಲ್ಲ. ಸೊ ಅರಳನ್ನು ಹೇಗೆ ಮಾಡ್ತಾರೆ ಅಂತ ತಿಳಿದೇ ಇರೋರಿಗೆ ತೋರಿಸೋಣ ಅಂತ ಈ ಪ್ರಯತ್ನ. ಹಿಂದಿನ ಕಾಲದಲ್ಲಿ ಬೆಂಕಿ ಒಲೆ ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಈ ರೀತಿ ಮೊದಲನ್ನು ಮಾಡ್ತಾಯಿದ್ರು. ಬಟ್ ಇವಾಗ ಎಲ್ಲರ ಮನೆಯಲ್ಲೂ ಬೆಂಕಿ ಒಲೆ ಇರಲ್ಲ, ಮತ್ತು ಮಣ್ಣಿನ ಮಡಿಕೆ ಬಳಸೋರು ಕೂಡ ತುಂಬ ಕಡಿಮೆ. ಬೆಂಕಿ ಒಲೆ ಮಣ್ಣಿನ ಮಡಿಕೆ ಇಲ್ಲದೆ ಕೂಡ ಇದನ್ನು ಮನೆಯಲ್ಲೇ ಮಾಡ್ಬೋದು. ಗ್ಯಾಸ್ ಸ್ಟವ್ ಮೇಲೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಪಾತ್ರೆ ಬಾಯಿ ಸ್ವಲ್ಪ ಚಿಕ್ಕದಾಗಿರಬೇಕು, ಇಲ್ಲಾಂದರೆ ಅರಳು ಪಾಪ್ ಆಗುವಾಗ ಜಾಸ್ತಿ ಚೆಲ್ಬಿಡತ್ತೆ. ಮತ್ತು ಇದನ್ನು ಹುರಿಯೋದಕ್ಕೆ ತೆಂಗಿನ ಗರಿ ಕಡ್ಡಿಯಿಂದ ಚಿಕ್ಕ ಪೊರ್ಕೆ ಥರ ಮಾಡ್ಕೋತಾರೆ. ಭತ್ತ ಹುರಿಯೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದು ಎಲ್ಲ ಭತ್ತದಲ್ಲೂ ಮಾಡೋದಕ್ಕೆ ಆಗಲ್ಲ. ಬಾಸ್ಮತಿ ಭತ್ತ, ಸಣ್ಣಕ್ಕಿ ಭತ್ತ, ಹೀಗೆ ಕೆಲವೊಂದು ತಳಿಗಳ ಭತ್ತದಿಂದ ಮಾತ್ರ ಅರಳು ಚೆನ್ನಾಗಿ ಬರುತ್ತೆ. ಸ್ಟವ್ ಮೇಲೆ ಒಂದು ಚಿಕ್ಕ ಬಾಯಿ ಇರೋ ಅಲ್ಯೂಮಿನಿಯಂ ಪಾತ್ರೆನ ಬಿಸಿಗಿಟ್ಕೋಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮುಷ್ಟಿಯಷ್ಟು ಭತ್ತನ ಅದಕ್ಕೆ ಹಾಕ್ಕೋಬೇಕು. ಭತ್ತ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಹುರಿತಾ ಇರಬೇಕು. ಅದು ಪಾಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರಿತಾ ಇರಬೇಕು. ಜಾಸ್ತಿ ಪಾಪ್ ಆಗೋದಕ್ಕೆ ಶುರುವಾದಮೇಲೆ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಬೇಕು. ಇದು ಪಾಪ್ ಆಗೋದು ಕಡಿಮೆ ಆದಮೇಲೆ ಅಥವಾ ಸ್ಟಾಪ್ ಆದಮೇಲೆ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಕೋಬೇಕು. ಹೀಗೆ ಸ್ವಲ್ಪ ಸ್ವಲ್ಪನೇ ಭತ್ತನ ಹಾಕಿ ಎಲ್ಲವನ್ನು ಮಾಡ್ಕೋಬೇಕು. ನಂತರ ಇದನ್ನು ಒಂದು ಮೊರದ ಸಹಾಯದಿಂದ ಕ್ಲೀನ್ ಮಾಡ್ಕೋಬೇಕು. ಮೊರದಲ್ಲಿ ಹಾಕಿ ಕೈಯಿಂದ ಇದನ್ನು ನಿಧಾನಕ್ಕೆ ಉಜ್ಕೋಬೇಕು. ಇದರಿಂದ ಅರಳಿಗೆ ಅಂಟ್ಕೊಂಡಿರೋ ಭತ್ತದ ಸಿಪ್ಪೆಗಳು ಬಿಟ್ಕೊಳ್ಳುತ್ತೆ. ಹೀಗೆ ಮೊರದಲ್ಲಿ ಕೇರಿದವಾಗ ಇಡೀ ಭತ್ತಗಳು ಕೆಳಗೆ ಹೋಗುತ್ತೆ, ಅರಳುಗಳು ಮೇಲೆ ಬರುತ್ತೆ. ಹೀಗೆ ಮೇಲೆ ಬಂದಿರೋ ಅರಳನ್ನು ತೆಗೆದು ಒಂದು ತೆಳ್ಳಗಿನ ಕಾಟನ್ ಬಟ್ಟೆಯಲ್ಲಿ ಹಾಕಬೇಕು. ಇದೇ ರೀತಿ ಎಲ್ಲ ಭತ್ತ ಮತ್ತು ಅರಳನ್ನು ಬೇರ್ಪಡಿಸ್ಕೋಬೇಕು. ನಂತರ ಇದನ್ನು ಕಾಟನ್ ಬಟ್ಟೆ ಮೇಲೆ ಹರಡಿ ನಿಧಾನವಾಗಿ ಕೈಯಿಂದ ಉಜ್ಜಬೇಕು. ಹೀಗೆ ಮಾಡೋದ್ರಿಂದ ಭತ್ತದ ಸಿಪ್ಪೆಗಳು ಕಾಟನ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ನಂತರ ನಿಧಾನವಾಗಿ ಅರಳನ್ನು ಮಾತ್ರ ಕಾಟನ್ ಬಟ್ಟೆಯಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ಹೀಗೆ ಮಾಡೋದ್ರಿಂದ ಇದು ಮ್ಯಾಕ್ಸಿಮಮ್ ಕ್ಲೀನಾಗಿರುತ್ತೆ. ಇನ್ನೊಮ್ಮೆ ಬೇಕಿದ್ದರೆ ಮೊರದಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು, ಅಥವಾ ಕೈಯಿಂದನೇ ಬೇಕಿದ್ದರೂ ಕ್ಲೀನ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಅರಳನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೀವು ನೆಕ್ಸ್ಟ್ ಟೈಮ್ ಅರಳು ಬೇಕಾದವಾಗ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
Thank you for watching. Meet you in the next video. Until then, take care. Bye-bye.